ಶಂಕರಾಚಾರ್ಯರು ಅದ್ವೈತದ ಅಧ್ಯಯನಕ್ಕೆಂದು ಒಂದು ಪಠ್ಯಕ್ರಮವನ್ನು ರೂಪಿಸಿದ್ದಾರೆ. ಸ್ತೋತ್ರ ಭಜನೆಗಳು, ಅದನ್ನು ಕಲಿತಾದ ನಂತರ ಪ್ರಕರಣ ಗ್ರಂಥಗಳು, ಅದಾದ ನಂತರ ಪ್ರಸ್ಥಾನತ್ರಯವನ್ನು ಅಧ್ಯಯನ ಮಾಡಬೇಕು ಅಂತ. ಇದರ ಕ್ರಮಬದ್ಧ ಅಧ್ಯಯನಕ್ಕೆಂದೇ ಗುರುದೇವ್ ಪೂಜ್ಯ ಸ್ವಾಮಿ ಚಿನ್ಮಯಾನಂದರು ಬಾಲವಿಹಾರ ಸ್ತೋತ್ರ ಭಜನೆಗಳನ್ನು ಕಲೀಲಿಕ್ಕೆ ಬಾಲವಿಹಾರನ ರೂಪಿಸಿದರು. ಪ್ರಕರಣ ಗ್ರಂಥಗಳನ್ನು ಅಧ್ಯಯನ ಮಾಡಲಿಕ್ಕೆ ಯುವ ಕೇಂದ್ರವನ್ನು ನಿರ್ಮಿಸಿದರು. ಹಾಗೆ ಪ್ರಸ್ಥಾನತ್ರಯವನ್ನು ಅಧ್ಯಯನ ಮಾಡಲಿಕ್ಕೆ ಸ್ವಾಧ್ಯಾಯ ತರಗತಿಗಳನ್ನು ರೂಪಿಸಿದರು. 5 ವರ್ಷದಿಂದ 15 ವರ್ಷದ ಮಕ್ಕಳಿಗೆ ಬಾಲವಿಹಾರದಲ್ಲಿ ಸ್ತೋತ್ರ ಭಜನೆಗಳನ್ನು, ಭಗವದ್ಗೀತೆಯ ಪಠನವನ್ನು ಹೇಳ್ಕೊಡ್ತಾರೆ. ಮತ್ತು ನೀತಿ ಕಥೆಗಳನ್ನು ಕೂಡ ಹೇಳ್ತಾರೆ. ಹಾಗೆ ಅವರು 15 ವರ್ಷ ಆದಮೇಲೆ ಯುವ ಕೇಂದ್ರಕ್ಕೆ ಸೇರಿಕೊಂಡಾಗ ಅಲ್ಲಿ ಈ ಸ್ತೋತ್ರಗಳ ಅರ್ಥ ಅಥವಾ ಪ್ರಕರಣ ಗ್ರಂಥಗಳನ್ನು ಅಧ್ಯಯನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಪ್ರಕರಣ ಗ್ರಂಥಗಳು ಅಂದರೆ ಆತ್ಮಬೋಧ ಇರ್ಬೋದು, ತತ್ವಬೋಧ ಇರ್ಬೋದು, ಭಜಗೋವಿಂದಂ ಇರ್ಬೋದು, ವಿವೇಕ ಚೂಡಾಮಣಿ ಇರ್ಬೋದು. ಈ ಪ್ರಕರಣ ಗ್ರಂಥಗಳನ್ನು ಅಧ್ಯಯನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಏನಿದು ಪ್ರಕರಣ ಗ್ರಂಥಗಳು ಅಂದರೆ, ಈ ಪ್ರಕರಣ ಗ್ರಂಥಗಳಲ್ಲಿ ಬೇಸಿಕ್ ಟರ್ಮಿನಾಲಜೀಸ್ ಅಧ್ಯಾತ್ಮದಲ್ಲಿ ಏನಿರುತ್ತೆ ಅದರ ಅರ್ಥವನ್ನು, ಡೆಫಿನೇಷನ್ಸ್ನ ಹೇಳಿರ್ತಾರೆ. ಅದು ಪ್ರಸ್ಥಾನತ್ರಯ ಓದಲಿಕ್ಕೆ ಸಹಾಯ ಮಾಡುತ್ತೆ. ಪ್ರಸ್ಥಾನತ್ರಯ ಅಂತಂದರೆ ಉಪನಿಷತ್ತು, ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರ. ಇದು ಅದ್ವೈತದಲ್ಲಿ ನಾವು ಅಧ್ಯಯನ ಮಾಡಲಿಕ್ಕೆ ಶಂಕರಾಚಾರ್ಯರು ಹಾಕಿಕೊಟ್ಟ ಪಠ್ಯಕ್ರಮ. ಚಿನ್ಮಯ ಮಿಷನ್ನಲ್ಲಿ ಇದರ ಅಧ್ಯಯನಕ್ಕೆಂದೇ ಪೂಜ್ಯ ಸ್ವಾಮಿ ಗುರುದೇವ್ ಚಿನ್ಮಯಾನಂದರು ಈ ಪಠ್ಯಕ್ರಮಕ್ಕೆ ಅನುಗುಣವಾಗಿ ನಮಗೆ ಆ ವಯಸ್ಸಿನ ಒಂದು ಗುಂಪುಗಳನ್ನು ಮಾಡಿ ಅಧ್ಯಯನ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಹರಿ ಓಂ.